ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎಲ್ಲ 13 ಆರೋಪಿಗಳನ್ನು ಕೂಡ ಇನ್ನೇನು ಕೆಲವೇ ಕ್ಷಣದಲ್ಲಿ ಓಪನ್ ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಎಲ್ಲ ಸಾಧ್ಯತೆಗಳಿದೆ. ಇದಕ್ಕೋಸ್ಕರ ಪೊಲೀಸ್ ಸ್ಟೇಷನ್ನಲ್ಲಿ ಎಲ್ಲ ತಯಾರಿಗಳು ಕೂಡ ಆಗ್ತಾ ಇದೆ. ನನ್ನನ್ನು ಬಿಟ್ಟು ಬಿಡಿ ಎಂದ ದರ್ಶನ್, ಓಕೆ ನಾನೇನೂ ತಪ್ಪು ಮಾಡಿಲ್ಲ, ನನಗೇನೂ ಗೊತ್ತಿಲ್ಲ ಅಂತ ಪೊಲೀಸರ ಮುಂದೆ ಹೇಳಿಕೆ. ನಾನೇನೂ ಮಾಡಿಲ್ಲ, ನನಗೂ ಈ ಪ್ರಕರಣಕ್ಕೂ ಸಂಬಂಧನೇ ಇಲ್ಲ, ನನ್ನನ್ನು ಬಿಟ್ಬಿಡಿ ಅಂತ ದರ್ಶನ್ ಕೇಳ್ಕೊಂಡಿದ್ದಾರೆ. ವಕೀಲರು ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ನಾನೇನೂ ತಪ್ಪು ಮಾಡಿಲ್ಲ, ನನಗೇನೂ ಗೊತ್ತಿಲ್ಲ ಅಂತ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಬರ್ತಾ ಇದೆ. ನನಗೂ ಈ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ. ಜೊತೆಗೆ ಲಾಯರಲ್ಲಿ ಹೋದಾಗ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ಪುತ್ರನ ಜೊತೆ ಕೂಡ ಅವರು ಮಾತನಾಡಿದಾರಂತೆ. ಪತ್ನಿ ವಿಜಯಲಕ್ಷ್ಮಿಗೂ ಇದೇ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ, ನನಗೂ ಈ ಕೊಲೆ ಕೇಸ್ಗೂ ಸಂಬಂಧ ಇಲ್ಲ, ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದು ಕೂರಿಸಿದ್ದಾರೆ ಅಂತಲೂ ಗೊತ್ತಿಲ್ಲ, ನನ್ನನ್ನು ಬಿಟ್ಟು ಬಿಡಿ ಅಂತ ದರ್ಶನ್ ಕೇಳ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಇವರ ಪರ ವಕೀಲರು ಇವ್ರನ್ನ ಭೇಟಿ ಮಾಡೋದಕ್ಕೆ ಅಂತ ಹೋದಾಗ ಈ ಮಾತುಕತೆ ನಡೆದಿದೆ. ಸೊ ಏನು ಎಕ್ಸಾಕ್ಟ್ಲಿ ಏನಾಯಿತು ಏನು ಅಂತ ನಮ್ಗೆ ಗೊತ್ತಿರಲಿಲ್ಲ ಎಕ್ಸಾಕ್ಟಾಗಿ. ಸುಮ್ಮನೆ ಟಿ ವಿಲಿ ಅದು ಇದು ಅಂತ ಬರ್ತಾಯಿತ್ತು. ಸೊ ಜಸ್ಟ್ ಅದು ಕ್ಲಾರಿಫಿಕೇಷನ್ಗೆ ವಿ ವೆಂಟ್ ವಾಟ್ ಎಕ್ಸಾಕ್ಟ್ಲಿ ದ ಥಿಂಗ್ಸ್ ಹ್ಯಾಪನ್ ಇಂದ, ಯಾಕೆ ಅರೆಸ್ಟ್ ಮಾಡಿದ್ದೀರಾ ಅಂತ ಹೇಳಿ ಕೇಳಲಿಕ್ಕೆ ಹೋಗಿದ್ದು. ಸೊ ಈ ಟೋಲ್ ದಿಸ್ ಇಸ್ ಅ ಥಿಂಗ್ ಅಂತ ಬಂದು ಅರೆಸ್ಟ್ ತೋರಿಸಿದ್ದಾರೆ. ಈಸ್ ಪ್ರೊಡ್ಯೂಸ್ ದ ಇವಾಗ ಏನು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಬೈ 5:30 ಎವ್ರಿ ಚಾನ್ಸಸ್ ಅದೇ. ಎಷ್ಟನೇ ಆರೋಪಿ ಏನಾಗ್ತದೆ ಅದು ಇನ್ನೂ ಗೊತ್ತಾಗಿಲ್ಲ ನಮಗೆ. ದೇ ಆರ್ ಪ್ರಿಪೇರಿಂಗ್ ದ ಡಾಕ್ಯುಮೆಂಟ್ಸ್. ಅದು ಪ್ರಿಪೇರ್ ಆದಮೇಲೆ ದೇ ವಿಲ್ ಪ್ರೊಡ್ಯೂಸ್ ದ ಕೋರ್ಟ್, ದೆನ್ ಓನ್ಲಿ ವಿಲ್ ಕಮ್ ಟು ನೋ ಎಷ್ಟನೇ ಆರೋಪಿ ಏನು ಅಂತ ಗೊತ್ತಾಗೋದು. ಈಗ ಈ ಮರ್ಡರ್ ಕೇಸ್ನಲ್ಲಿ ಇವ್ರ ರೋಲ್ ಇದೆ ಅಂತೇಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಏನಾದ್ರು ದರ್ಶನ್ ಹೇಳಿಲ್ಲ? ಇಲ್ಲ ಅದರಲ್ಲಿ ಟೆಲಿಂಗ್ ನಮ್ಮ ಇದು ಪ್ರಕಾರ ಅವ್ರು ಹೇಳ್ತಾ ಇದ್ದಾರೆ, ಪ್ರೈಮ್ ಫೇಸಿ ಹೇಳ್ತಾ ಇದ್ದಾರೆ. ಬಟ್ ಆಸ್ ಪರ್ ಅವರ್ ಬೀಯಿಂಗ್ ಅ ಲಾಯರ್ ಅದೆಲ್ಲ ಫಾಲ್ಸ್ ಅಲಿಗೇಷನ್ಸ್. ಈವನ್ ಐ ಕ್ಯಾನ್ ಟೆಲ್ ದಟ್ ಮಚ್ ಓನ್ಲಿ ಟಿಲ್ ದಿ ಫೈನಲ್ ಆಫ್ ದ ಇನ್ವೆಸ್ಟಿಗೇಷನ್ಸ್ ಮುಗಿಯೋರು. ಈವನ್ ಐ ಕಾಂಟ್ ಟೆಲ್ ಆಲ್ ದೋಸ್ ಥಿಂಗ್ಸ್. ಈ ವಿಚಾರವಾಗಿ ದರ್ಶನ್ ಅವ್ರು ಏನು ಹೇಳಿದ್ರು? ಇಲ್ಲ, ಅವ್ರ ಹತ್ರ ಏನು ಮಾತಾಡಿಲ್ಲ. ದಟ್ ವಿ ಕೇಮ್ ಮಾತಾಡ್ಬಿಟ್ಟು ಬಂದಿದ್ದು ಅಷ್ಟೇ. ಈಗ ಸಂಜೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಆಮೇಲೆ ಪ್ರೊಡ್ಯೂಸ್ ಮಾಡಿ ಮೇ ಬಿ ದ ಚಾನ್ಸಸ್ ಆಫ್ ಟೇಕಿಂಗ್ ಟು ದ ರಿಮೈಂಡ್ ಪೊಲೀಸ್ ಕಸ್ಟಡಿಗೆ ತಗೋಬೋದು ಚಾನ್ಸಸ್ ಇದೆ. ನೋಡೋಣ ಏನಂತ. ವಿಲ್ ಅಬ್ಜೆಕ್ಟ್ ಅವ್ರು 14 days ತಗೋಬೋದು. ವಿಲ್ ಅಬ್ಜೆಕ್ಟ್ ಫಾರ್ ದಟ್. ಈಗ ವಕಾಲತ್ತು ನೀವು ಹೌದು ಆಗ್ತಿಳಿಸಿ. ಓಕೆ, ಥ್ಯಾಂಕ್ ಯು. ಇದಿಷ್ಟು ವಕೀಲ ಅನಿಲ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ. ಓಕೆ, ದರ್ಶನ್ ಪರ ವಕೀಲ ಅನಿಲ್ ಅವರು ಮಾತನಾಡ್ತಾ ಇದ್ದರು. ಅವ್ರು ಹೇಳೋ ಪ್ರಕಾರ ಈಗಾಗಲೇ ಅರೆಸ್ಟ್ ತೋರಿಸಿದ್ದಾರೆ, ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸ್ತಾರೆ, ಅವರು ಪೊಲೀಸ್ ಕಸ್ಟಡಿಗೆ ಕೇಳ್ತಾರೆ. ಬಟ್ ನಾವು ಅದಕ್ಕೆ ಅಬ್ಜೆಕ್ಟ್ ಮಾಡ್ತೀವಿ. ಬಟ್ ನಾನು ಹೋಗಿ ದರ್ಶನ್ ಅವ್ರನ್ನ ಏನು ಮಾತನಾಡಿಸ್ತಿಲ್ಲ, ಬಟ್ ನಾನು ರೀಸನ್ ತಿಳ್ಕೊಬೇಕಾಗಿತ್ತು, ಹೋದೆ ಪೊಲೀಸ್ ಸ್ಟೇಷನ್ಗೆ, ಮಾತನಾಡಿಸ್ದೆ ಬಂದೆ ಅಂತ ಹೇಳ್ತಾ ಇದ್ದಾರೆ. ಈಗ ಅವ್ರನ್ನ ಪೊಲೀಸರು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿದಾಗ ಈ ಅನಿಲ್ ಅವರು ಕೂಡ ಹಾಜರಾಗ್ತಾರೆ ದರ್ಶನ್ ಅವರ ಪರ. ಹಾಜರಾಗಿ ಅವ್ರನ್ನ ಇದು ಮೇಲ್ನೋಟಕ್ಕೆ ಇವೆಲ್ಲವೂ ಕೂಡ ಬೇಸ್ಲೆಸ್ ಅಲಿಗೇಷನ್ಸು, ಹಾಗಾಗಿ ಅವ್ರನ್ನ ನೀವು ಪೊಲೀಸ್ ಕಸ್ಟಡಿಗೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಅವರು ವಾದ ಮಾಡ್ತಾರೆ.